ನೋಡ್ಕೊಂತೀನಿ ಒಬ್ನೇ ಸಾಕು. ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಾವು ಜೋರಾಗಿದೆ. ನಿಮಗೆ ಗೊತ್ತಿರ್ಬೋದು, ಬೆಳಿಗ್ಗೆ ತಾನೇ ರಾಶಿಕಾ ರಕ್ಷಿತಾ ಇಬ್ರು ಕೂಡ ಹೊಡೆದಾಟಗಳನ್ನೇ ಮಾಡ್ಕೊಂಡಿದ್ರು. ಆದ್ರೆ ಈಗ ಧ್ರುವಂತ್ ಮತ್ತೆ ರಘುವರ ನಡುವೆ ಹೊಡೆದಾಟ ನಡೆಯೋದು ಅಷ್ಟೇ ಅಲ್ಲದೆ ಹೊರಗಡೆ ಬಂದ್ಮೇಲೆ ನಿನ್ನ ನೋಡ್ಕೊಳ್ತೀನಿ ಅನ್ನೋ ಒಂದು ಆವಾಜನ್ನು ಕೂಡ ಇಬ್ಬರಿಗೆ ಒಬ್ರಿಗೊಬ್ರು ಹಾಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು, ಬೆಳಿಗ್ಗೆ ಒಂದು ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ನಾಮಿನೇಟ್ ಮಾಡುವಂತಹ ಟಾಸ್ಕ್. ಸೊ ಒಂದು ಫುಟ್ಬಾಲ್ ಅನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ತಾವು ಆ ಯಾರ ವಿರುದ್ಧವಾಗಿ ಅಥವಾ ಯಾರನ್ನ ಹೊರಗೆ ಹಾಕಬೇಕು ಅಂತಾರೋ ಅವರ ಫೋಟೋವನ್ನು ಅಂಟಿಸಿ ಅದನ್ನ ಫುಟ್ಬಾಲ್ ತರ ಜೋರಾಗಿ ಹೊಡೆದು ಮನೆಯ ಮುಖ್ಯ ದ್ವಾರದಿಂದ ಹೊರಗಡೆ ಹಾಕಬೇಕು. ಹಾಗೆ ಅದಕ್ಕೆ ಒಂದು ಸೂಕ್ತವಾದಂತಹ ರೀಸನ್ ಅನ್ನ ಹೇಳಬೇಕು. ಆದ್ರೆ ಧ್ರುವಂತ್ ಅವರು ರಘು ಅವ್ರನ್ನ ಟಾರ್ಗೆಟ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಕೇಳಿರುವಂತಹ ಒಂದು ಪ್ರಶ್ನೆಗೆ ರಘು ಅವರು ಮತ್ತೆ ನಮ್ಮ ಧ್ರುವಂತ್ ಅವರು ಇಬ್ರು ಕೂಡ ಬಾಕ್ಸಿಂಗ್ ಪಂಚನ ಹೊಡೆಯೋದ್ರಲ್ಲಿ ಇಬ್ರು ಕೂಡ ಸ್ವಲ್ಪ ವೈಮನಸ್ಸನ್ನ ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಧ್ರುವಂತ್ ಅವರು ತಗೊಂಡಿರೋದು ಈಗ ಫುಟ್ಬಾಲ್ ಓದಿಯೋದಕ್ಕೆ. ಈ ರಘು ಅವರು ಮಾಡದೆ ಒಂದು ತೋರಿಸ್ಕೊಳ್ಳೋದೆ ಇನ್ನೊಂದು, ನಾನು ಹೊರಗಡೆ ಅದನ್ನ ಮಾಡಿದ್ದೀನಿ ಇದನ್ನ ದಬ್ಬಾಕಿದ್ದೀನಿ ಅಂತ ಹೇಳ್ತಾರೆ ಹೊರತು ಅದು ನಾವ್ಯಾರು ಕೂಡ ನೋಡಿಲ್ಲ ಅಂದಾಗ ರಘುಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರನ್ನ ಮಾಡಿರುವಂತವರು ಬಾಡಿ ಬಿಲ್ಡಿಂಗ್ ಅಲ್ಲಿ ಮತ್ತೆ ಇನ್ನು ಇಲ್ಲಿ ಇತರ ಕೆಲಸಗಳಲ್ಲಿ. ಆದ್ರೆ ಆ ಕೆಲಸಕ್ಕೆ ಅವರು ಮಾತಾಡಿದಾಗ ರಘುಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಈ ಮಾನ ಮರ್ಯಾದೆ ಇಲ್ದವನೇ, ನನ್ನ ಊಟ ತಿಂದು ನನಗೆ ಮಾತಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈ ಮನೇಲಿ ಊಟ ಬಿಟ್ಟು ಕೊಟ್ಟಿರೋ ನಾನು, ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಇವತ್ತಿಂದ ನೀನು ಊಟ ಮಾಡಲ್ಲ ಕಣೋ ಅಂತ ಹೇಳಿ ಡೈರೆಕ್ಟ್ ಆಗಿ ಟಾಂಗ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ, ನಾನು ಅಚೀವ್ ಮಾಡದೆ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ತಾಕತ್ತಿದ್ರೆ ಮನೆಗೆ ಬರೋ, ನಾನು ಅಚೀವ್ ಮಾಡಿರೋದನ್ನ ತೋರಿಸ್ತೀನಿ ಅಂತ ಹೇಳಿದಾಗ ರಘು ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಅದೇನೋ ಹೊರಗಡೆ ಬಂದ ನೋಡ್ಕೋತೀನಿ ಅಂತ ಹೇಳಿದ್ವಿ ಅಲ್ವಾ, ನೀನು ಎಲ್ಲಿ ಕರಿತೀಯೋ ಅಲ್ಲಿಗೆ ಚಿಟ್ಕೆ ಹೊಡೆದೇಳ್ತಾರೆ, ನೀನು ಎಲ್ಲಿ ಕರಿತೀಯೋ ಅಲ್ಲಿಗೆ ಒಬ್ಬನೇ ಬಂದು ನಿಂತ್ಕೋತೀನಿ, ಅದೇನು ಮಾಡ್ತೀಯ ಮಾಡ್ಕೊಳ್ಳಲೇ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತಾರೆ. ಇದಾದ್ಮೇಲೆ ಧ್ರುವಂತ್ ಅವರು ಹೇಳ್ತಾರೆ, ನೀನು ಸಿಂಗಲ್ ಆಗಿದ್ರೆ ಮನೆಗೆ ಬಾರೋ ಅಂತ ಹೇಳಿ ಕರೀತಾರೆ ಧ್ರುವಂತ್ ಅವರು. ಸೊ ಆ ಸಮಯದಲ್ಲಿ ಅವರು ಕೂಡ ಧ್ರುವಂತ್ ಅವರು ಒಂದು ಆವಾಜನ್ನ ಹಾಕ್ತಾರೆ, ನೀನೇನು ಅಂದೆ ಆಗ್ಲೇ ಏನೋ ಬಂದ್ಬಿಡು ನೋಡ್ಕೊಳ್ತೀನಿ ಅಂತ ಹೇಳಿ ಅಂದಾಗ ರಘುವಣ್ಣ ಡೈರೆಕ್ಟ್ ಆಗಿ ಹೇಳ್ತಾರೆ, ಇವಾಗ್ಲೂ ಕೂಡ ಚಾಲೆಂಜ್ ಕಟ್ತೀನಿ, ನೀನು ಹೊರಗಡೆ ಸಿಗೋ, ನಿನಗೆ ಮಾಡ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಇಬ್ರು ಮನೆ ಒಳಗಿನ ಜಗಳವನ್ನ ಹೊರಗಡೆಗೂ ಕೂಡ ತಗೊಂಡು ಹೋಗೋ ಲೆಕ್ಕಾಚಾರಕ್ಕೆ ಮಾತಾಡ್ತಿದ್ದಾರೆ. ಇನ್ನೇನು ರಘುವಣ್ಣ ಧ್ರುವಂತ್ ಮೇಲೆ ಕೈ ಎತ್ತುತ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಈ ಜಗಳವನ್ನ ನೋಡ್ತಾ ಇದ್ರೆ ತುಂಬಾ ಸೀರಿಯಸ್ ಆಗಿ ನಡೆದಿರುವಂತಹ ಜಗಳ, ಇಬ್ರು ಕೂಡ ತೀರ ತಲೆಗೆ ಹಾಕೊಂಡು ಮಾತಾಡ್ತಿರುವಂತಹ ಜಗಳ. ಏನೇ ಆಗ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಇಬ್ರು ಕೂಡ ಆ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಲ್ಲದೆ ಅವರ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡಕ್ಕೆ ಹೋಗ್ತಾರೆ. ನಿನ್ನೆ ರಾಶಿಕನ ಬಗ್ಗೆ ಮಾತಾಡಿದಂಥದ್ದು ಅಶ್ವಿನಿ ಭಾರಿ ಕೆಟ್ಟದಾಗಿತ್ತು, ಅವರ ಮಕ್ಕಕ್ಕೆ ಕ್ಯಾಕರ್ಸ್ ಹೋಗಬೇಕು ಅನಿಸ್ತು, ಆ ಲೆಕ್ಕಾಚಾರ ಕೆಟ್ಟದಾಗ ಮಾತಾಡಿದ್ರು. ಇವತ್ತು ಧ್ರುವಂತು ಅಷ್ಟೇ ಮಾಡಿರುವಂತಹ ಸಾಧನೆಯನ್ನ ಕೆಳಗಿಟ್ಟು ಮಾತಾಡ್ಬೇಕಾದ್ರೆ ರಘುಗೆ ಪಿತ್ತ ನೆತ್ತಿಗೇರಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಹೇಳಿ ಕಾದು ನೋಡೋಣ. ಇದ್ರ ಬಗ್ಗೆ ನಿಮಗೆ ಏನಿಸ್ತು, ಯಾರ್ದು ತಪ್ಪು ಅಂತ ಹೇಳಿ ನಿಮಗನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.